ಸದ್ಯ ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ 60 ದಿನಗಳ ಸೀಸ್ ಫೈರ್ ಏನಿತ್ತು ಅದರ ಅವಧಿ ನೆನ್ನೆಗೆ ಮುಕ್ತಾಯವಾಗಿತ್ತು. ಹೀಗಾಗಿ ನೆನ್ನೆಯೂ ಕೂಡ ನಾವು ಈ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂತ. ಆದ್ರೆ ಯಾವಾಗ ಸೀಸ್ ಫೈರ್ ಮುಕ್ತಾಯ ಆಯ್ತೋ ತಕ್ಷಣವೇ ದಾಳಿಗಳು ಶುರುವಾಗಿದೆ. UAE ಮೇಲೆ ಅಂದ್ರೆ ದುಬೈ ಮೇಲೆ ದಾಳಿ ಆಗಿದೆ. ಆದ್ರೆ ಈ ದಾಳಿಯನ್ನ ಯಾರು ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಒಂದ್ ಕಡೆ UAE ಹೇಳ್ತಾ ಇದೆ ಇದು ಇರಾನ್ ಕಡೆಯಿಂದ ಆಗಿರುವಂತಹ ದಾಳಿ ಅಥವಾ ಹೌತಿ ಬಂಡುಕೋರರು ಮಾಡಿರಬಹುದಾದ ದಾಳಿ ಅಂತ. ಆದ್ರೆ ಇದನ್ನ ಇರಾನ್ ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಈ ಹಿಂದೆ ನಾವು ಗಮನಿಸಿದ್ವಿ ಇರಾನ್ಗೆ UAE ಯಾವ ರೀತಿ ಸಹಾಯವನ್ನ ಮಾಡ್ತಾ ಇತ್ತು ಅಂತ. ವಿಮಾನಗಳಾಗಿರ್ಬೋದು, ಟನ್ ಗಟ್ಟಲೆ ಚಿನ್ನ ಆಗಿರ್ಬೋದು, ಅಥವಾ ದುಡ್ಡನ್ನು ಕೂಡ ಬಿಲಿಯನ್ ಗಟ್ಟಲೆ ದುಡ್ಡನ್ನು ಕೂಡ ಅದು ಸಪ್ಲೈ ಮಾಡಿತ್ತು. ಬಟ್ ಈಗ ಯಾಕೆ UAE ಮೇಲೆ ದಾಳಿ ಆಗಿದೆ ಅನ್ನೋದು ಸದ್ಯದ ಪ್ರಶ್ನೆ. ಅಂದ್ರೆ ಇರಾನೇ ಮಾಡಿದ್ರೆ ಯಾವ ಕಾರಣಕ್ಕೆ ಅಂತೆಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಡೊನಾಲ್ಡ್ ಟ್ರಂಪ್ ಈ ಹಿಂದೆಯೇ ಹೇಳಿದ್ರು ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕ ತನ್ನ ಭೂ ಪ್ರದೇಶಕ್ಕೆ ಸೇರಿಸ್ಕೊಳ್ಳುತ್ತೆ ಅಂತ. ಯಾವಾಗ ಗಡುವೆಲ್ಲ ಮುಗಿಯುತ್ತೋ ಆಗ ಇರಾನ್ ಶರಣಾಗಿದ ತಕ್ಷಣ ಆ ಹಾರ್ಮುಜ್ ಜಲಸಂಧಿ ನಮ್ಮದಾಗುತ್ತೆ ಅಂತ. ಆದ್ರೆ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೊಸ ಮ್ಯಾಪ್ ಕೂಡ ರಿಲೀಸ್ ಮಾಡಿದ್ದಾರೆ. ಆ ಮ್ಯಾಪ್ ನಲ್ಲಿ ಹಾರ್ಮುಜ್ ಜಲಸಂಧಿ ಅಮೆರಿಕಾದ ಭೂ ಪ್ರದೇಶ ಆಗಿರುವಂತಹ ನಕ್ಷೆ ಅದು. ಹಾಗಾದ್ರೆ ಸದ್ಯ ಮಧ್ಯಪ್ರಾಚ್ಯದ ಮಹಾ ಬಿಕ್ಕಟ್ಟು ಯಾವ ರೀತಿ ಸಾಗ್ತಾ ಇದೆ, ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ ನೋಡ್ತಾ ಹೋಗೋಣ. ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ನಾನು ಆಗ್ಲೇ ಹೇಳ್ದ ಹಾಗೆ ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೊಸ ಮ್ಯಾಪ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಹಾರ್ಮುಜ್ ಜಲಸಂಧಿ ಅಮೆರಿಕಾದ ಭೂ ಪ್ರದೇಶ ಆಗಿದೆ. ಆಲ್ರೆಡಿ ನಾವು ಕ್ಯಾಪ್ಚರ್ ಮಾಡ್ಕೊಂಡಿದೀವಿ, ನಮ್ಮ ವಶದಲ್ಲೇ ಇದೆ ಹಾರ್ಮುಜ್ ಜಲಸಂಧಿ ಅಂತ ಸಾರಿ ಹೇಳ್ತಾ ಇರುವಂತಹ ಮ್ಯಾಪ್ ಅದು. ಈ ಹಿಂದೆಯೂ ಕೂಡ ಭೂ ಪ್ರದೇಶವನ್ನಾಗಿ ನಾವು ಮಾಡ್ಕೊಂತೀವಿ ಸ್ಟೇಟ್ ಆಫ್ ಹಾರ್ಮುಜ್ನ ಅಂತ ಹೇಳಿದಾಗ ಇದಕ್ಕೆ ಇರಾನ್ ಹೆದರ್ಕೊಂಡಿರ್ಲಿಲ್ಲ, ಬದಲಿಗೆ ನಕ್ಕಿತ್ತು. ಯಾಕಂದ್ರೆ ಒಂದು ಸಮುದ್ರದ ಭಾಗವನ್ನ, ಅದು ಅಷ್ಟು ಕಿಲೋಮೀಟರ್ ದೂರ ಇರುವಂತಹ ಒಂದು ಸಮುದ್ರದ ಭಾಗವನ್ನ ನೀವು ಭೂ ಪ್ರದೇಶವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ಟ್ವೀಟ್ ಮಾಡಿದಷ್ಟು ಅಥವಾ ಭಾಷಣ ಬಿಗ್ದಷ್ಟು ಅದು ಈಸಿ ಅಲ್ಲ ಅಂತ ಇರಾನ್ ಹೇಳಿತ್ತು. ಆದರೆ ಈಗ ಒಂದು ಹೊಸ ಮ್ಯಾಪನ್ನೇ ಅಮೆರಿಕ ರಿಲೀಸ್ ಮಾಡಿದೆ. ಇದರ ಜೊತೆಗೆ ಮತ್ತೊಂದು ಅಂತ ಅಂದರೆ UAEಯ ದುಬೈ ಮೇಲೆ ದಾಳಿ ಆಗಿದೆ. ಅದು ಕೂಡ ಈ ಕದನ ವಿರಾಮ ಎಂಡ್ ಆಗಿರುವಂತಹ ಟೈಮ್ನಲ್ಲಿ. ನಾವು ನಿನ್ನೆ ಈ ಬಗ್ಗೆ ಮಾತಾಡಿದ್ವಿ. ಕದನ ವಿರಾಮ ಎಂಡ್ ಆಗ್ತಾ ಇದೆ. ಎಂಡ್ ಆಗಿದ ತಕ್ಷಣ ಒಂದು ಹಡಗಿನ ಮೇಲೆ ಕೂಡ ದಾಳಿ ಆಗಿತ್ತು ಆ ಸ್ಟೇಟ್ ಆಫ್ ಹಾರ್ಮುಜ್ನಲ್ಲಿ. ಹಾಗೆ ಒಬ್ರು ಸಿಬ್ಬಂದಿಗೂ ಕೂಡ ಗಾಯವಾಗಿತ್ತು. ಇದೀಗ UAE ಮೇಲೆ ದಾಳಿ ಆಗಿದೆ. ಇದನ್ನ ಮೇ ಬಿ ಇರಾನ್ ಮಾಡಿರಬಹುದು ಅಥವಾ ಹೌತಿ ಬಂಡುಕೋರರು ಮಾಡಿರಬಹುದು ಎನ್ನುವಂಥ ಶಂಕೆ ಇದೆ. ಈ ವಿಚಾರವನ್ನ ಅಂದ್ರೆ ಇದು ಕನ್ಫರ್ಮ್ ಆಗಿಲ್ಲ ಯಾರು ಮಾಡಿರೋದು ಅಂತ. ಇರಾನ್ ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾನೆ ಹೇಳ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಯಾಕಂದ್ರೆ UAE ಇದರಿಂದ ನಿಜಕ್ಕೂ ಯಾಕಂದ್ರೆ ಹೆಲ್ಪ್ ಮಾಡ್ತಾ ಇತ್ತು. UAE ಚಿನ್ನ ಆಗಿರ್ಬೋದು, ಇರಾನ್ ಆರ್ಥಿಕವಾಗಿ ಕುಸಿದು ಹೋಗಿತ್ತು. ಹೀಗಾಗಿ ವಿಮಾನಗಳು, ಚಿನ್ನ, ಹಾಗೆ ಬಿಲಿಯನ್ ಗಟ್ಟಲೆ ದುಡ್ಡು ಎಲ್ಲವನ್ನೂ ಕೂಡ ಸಪ್ಲೈ ಮಾಡಿತ್ತು. ಆದರೆ ಇದೀಗ ದಾಳಿ ಆಗಿರೋದು UAE ಅನ್ಕೊಂಡಿದೆ ಇದು ಇರಾನ್ ಕಡೆಯಿಂದಲೇ ಆಗಿರುವಂತಹ ದಾಳಿ ಅಂತ. ಕಂಪ್ಲೀಟ್ ಆಗಿ ಏನೆಲ್ಲ ಇರಾನ್ಗೆ ಸಪ್ಲೈ ಆಗ್ತಾ ಇತ್ತು ಎಲ್ಲವನ್ನೂ ಕೂಡ ಕೊನೆಗೊಳಿಸಿದೆ UAE. ಮತ್ತೊಂದು ಕಡೆ ಮತ್ತೊಂದು ವಿಚಾರ ಅಂತ ಅಂದರೆ ಇರಾನ್ ಏನು ಮಾಡಿದೆ ಅಂದರೆ ಅಮೆರಿಕ ಸೈನಿಕರನ್ನ ಕೊಲ್ಲೋದಕ್ಕೆ ಇರಾನ್ನ ನಾಗರಿಕರಿಗೆ ಸುಪಾರಿ ನೀಡಿದ್ಯಂತೆ. ಅಂದರೆ ಸೈನಿಕರನ್ನ ನೀವೇನಾದರೂ ಕೊಂದರೆ ಇಷ್ಟು ಅಮೌಂಟ್ ಕೊಡ್ತೀವಿ, ಮಹಿಳೆಯರು ಏನಾದರೂ ಇದರಲ್ಲಿ ಭಾಗಿಯಾಗಿದ್ರೆ ಅವರಿಗೆ ಇಷ್ಟು ಅಮೌಂಟು ಅಂತ ಒಂದಿಷ್ಟು ತಲೆಗೆ ಒಂದಿಷ್ಟು ಪ್ರೈಸ್ ಅಂತ ಕೂಡ ಡಿಸೈಡ್ ಮಾಡಿದಂತೆ. ಹಾಗಾದರೆ ಏನಾಗ್ತಾ ಇದೆ ಸದ್ಯ ಮಧ್ಯಪ್ರಾಚ್ಯದಲ್ಲಿ ಈ ಯುದ್ಧ? ಹಾಗಾದರೆ ನಿಲ್ಲೋದೇ ಇಲ್ವಾ? ಕ್ಲೈಮ್ಯಾಕ್ಸ್ ಅನ್ನೋದೇ ಇಲ್ವಾ? ಯಾವ ರೀತಿ ಸಾಗುತ್ತೆ ಈ ಯುದ್ಧ ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ದುಬೈ ಮೇಲೆ ಕ್ಷಿಪಣಿ ಭೀತಿ, UAE ಹೈ ಅಲರ್ಟ್ ಆಗಿದೆ. ಹಾಗೆ ದುಬೈ ನಗರದಲ್ಲಿ ಸೈರನ್ ಕೂಡ ಮೊಳಗಿದೆ. ಸ್ಫೋಟದ ಸದ್ದಿನಿಂದ ಇಡೀ ಜನತೆ ನಲುಗಿ ಹೋಗಿದೆ. ಯಾಕಂದರೆ UAE ಮೇಲೆ ಮುಂಚೆನೂ ಅಷ್ಟೇ ಯಾವಾಗ ಅಮೇರಿಕ ಇರಾನ್ ಮೇಲೆ ಯಾವಾಗೆಲ್ಲ ದಾಳಿ ಮಾಡ್ತಾ ಇತ್ತೋ ಇರಾನ್ ಪ್ರತಿಯಾಗಿ UAE ಮೇಲೆ ಅಥವಾ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತು. ಯಾಕಂದರೆ ಅಲ್ಲಿ ಅಮೇರಿಕ ನೆಲೆಗಳಿದೆ. ಆ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೇರಿಕ ಸೇನಾ ನೆಲೆಗಳ ಮೇಲೆ, ಆ ಮಿಲಿಟರಿ ಕ್ಯಾಂಪ್ಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇತ್ತು. ಈ ದಾಳಿ ನಮಗೆ ಬೇಡ, ನಿಮ್ಮಿಬ್ಬರು ಜಗಳದಲ್ಲಿ ನಾನು ಯಾಕೆ ಬಲಿಯಾಗಬೇಕು ಅಂತ UAE ಏನು ಮಾಡ್ತು, ಇರಾನ್ಗೆ ಗುಪ್ತವಾಗಿಯೇ ಸಹಾಯವನ್ನು ಮಾಡೋದಕ್ಕೆ ಮುಂದಾಯಿತು. ಆದರೆ ಇಷ್ಟೆಲ್ಲ ಸಹಾಯ ಮಾಡಿದರೂ ಕೂಡ
ಹಾಗೆ UAE ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಾನು ಹೆಲ್ಪ್ ಮಾಡಿದ್ದೀನಿ, ಹೀಗಾಗಿ ನನ್ನ ಮೇಲೆ ಯಾವುದೇ ರೀತಿ ಅಟ್ಯಾಕ್ ಆಗಲ್ಲ ಅಂತ. ಬಟ್ ಸ್ಟಿಲ್ ಅದೆಲ್ಲವೂ ಕೂಡ ಸುಳ್ಳಾಗಿದೆ. ಮತ್ತೆ ಅಟ್ಯಾಕ್ ಆಗಿದೆ. ಅಮೆರಿಕ ಹಾಗೂ ಇರಾನ್ ನಡುವಿನ ತೀವ್ರ ಸಂಘರ್ಷದ ನೇರ ಪರಿಣಾಮವಾಗಿ UAEಯ ವಾಣಿಜ್ಯ ನಗರಿ ದುಬೈ ಈಗ ಯುದ್ಧದ ನೆರಳಲ್ಲಿ ಸಿಕ್ಕಾಕೊಂಡಿದೆ. ಹಾಗೆ ನಗರದಾದ್ಯಂತ ಸೈರನ್ ಶಬ್ದ ಹಾಗೂ ಸ್ಫೋಟದ ಸದ್ದಿನಿಂದಾಗಿ ಅಲ್ಲಿರುವಂತಹ ಜನತೆ ತೀವ್ರ ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ಅಮೆರಿಕದ ಸೇನಾ ನೆಲೆಗಳಿಗೆ ಆಶ್ರಯ ನೀಡಿದ್ದನ್ನೇ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಅಥವಾ ಹೌತಿ ಬಂಡುಕೋರರು ಈ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯನ್ನು ನಡೆಸಿರಬಹುದು ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. UAE ವಾಯು ರಕ್ಷಣಾ ವ್ಯವಸ್ಥೆ ಇರಾನ್ ಕಡೆಯಿಂದ ಬಂದ 2 ಕ್ಷಿಪಣಿಗಳನ್ನು ಕೂಡ ಪತ್ತೆ ಹಚ್ಚಿದೆ. ಹಾಗೆ ಈ ಒಂದು ಪರಿಸ್ಥಿತಿಯಿಂದಾಗಿ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ UAE ಸರ್ಕಾರ ನಾಗರಿಕರಿಗೆ ಒಂದು ತುರ್ತು ಸೂಚನೆಯನ್ನು ನೀಡಿದೆ. ಯಾಕಂದರೆ UAE ಕನ್ಸಲ್ಲೂ ಕೂಡ ಇದನ್ನು ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ, ನಮ್ಮ ಮೇಲೇ ಈ ಕದನ ವಿರಾಮ ಎಲ್ಲ ಮುಗಿದ ಮೇಲೇ ನಮ್ಮ ಮೇಲೇ ಫಸ್ಟು ಅಟ್ಯಾಕ್ ಆಗುತ್ತೆ ಅಂತ. ಯಾಕಂದರೆ ಆ ರೀತಿ ಸಹಾಯವನ್ನು UAE ಮಾಡಿತ್ತು ಇರಾನ್ಗೆ. ಆ ವಿಚಾರವಾಗಿ ನಾವು ಶನಿವಾರದ DNA ಕಂಪ್ಲೀಟ್ ಆಗಿ ವಿಸ್ತೃತವಾದಂತಹ ವಿಶ್ಲೇಷಣೆಯನ್ನು ನೀಡಿದ್ವಿ. ಯಾವ ರೀತಿ ಅದು ಸಹಾಯ ಮಾಡ್ತಾ ಇದೆ, ಅದು ಅಮೆರಿಕ ಯಾವ ರೀತಿ ಅದಕ್ಕೆ ಎಚ್ಚರಿಕೆಯನ್ನು ನೀಡಿದೆ, ಎಲ್ಲವನ್ನೂ ಕೂಡ ನಾವು ಶನಿವಾರದ DNA ಇದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ವಿ. ಆದರೆ ಇಷ್ಟೆಲ್ಲ ಸಹಾಯ ಮಾಡಿದ್ರೂ ಕೂಡ ಈಗ ಕದನ ವಿರಾಮ ಮುಗಿದ ತಕ್ಷಣ ಫಸ್ಟು ಅಟ್ಯಾಕೆ UAE ಮೇಲಾಗುತ್ತೆ, ದುಬೈ ಮೇಲೆ ಆಗುತ್ತೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ. ಆದರೆ ಈ ಅಟ್ಯಾಕ್ನ ಮಾಡಿದ್ದೀವಿ ಅಂತ ಆಗಲಿ ಅಥವಾ ಏನೋ ಆಗಲಿ ಇರಾನ್ ಕಡೆಯಿಂದ ಯಾವುದೇ ರೀತಿ ಒಂದು ಕನ್ಫರ್ಮೇಷನ್ ಬಂದಿಲ್ಲ. ಬಟ್ ಈ UAE ವಾಯು ರಕ್ಷಣಾ ವ್ಯವಸ್ಥೆ ಇರಾನ್ ಕಡೆಯಿಂದ ಬಂದ 2 ಕ್ಷಿಪಣಿಗಳನ್ನು ಕೂಡ ಪತ್ತೆ ಹಚ್ಚಿದೆ. ಇದರಿಂದ ಇರಾನೇ ಮಾಡಿರೋದು ಅನ್ನೋದು UAE ಕಡೆಯಿಂದ ಬರ್ತಾ ಇರುವಂಥ ವಾದ. ಹೀಗಾಗಿ ಎಷ್ಟೇ ಸಹಾಯ ಮಾಡಿದರೂ ಕೂಡ ಮತ್ತೆ ಇದೇ ರೀತಿ ಅಟ್ಯಾಕ್ ಆಗಬಾರ್ದು ಅಂತಲೇ ಈ ರೀತಿ ಮಾಡಿದ್ದು, ಅಂದರೆ ಹೆಲ್ಪ್ ಎಲ್ಲ ಮಾಡಿತ್ತು. ಬಟ್ ಸ್ಟಿಲ್ ಈಗ ಮತ್ತೆ ಅಟ್ಯಾಕ್ ಆಗ್ತಾ ಇದೆ ಅಂತ ಅಂದಾಗ ಇರಾನ್ ಜೊತೆಗಿನ ಆರ್ಥಿಕ ಸಂಬಂಧ ಕಟ್ ಮಾಡಿಕೊಂಡಿದೆ UAE. ಏನೆಲ್ಲ ಆರ್ಥಿಕವಾಗಿ ಇರಾನ್ಗೆ ಹೆಲ್ಪ್ ಮಾಡ್ತಾ ಇತ್ತು ಅಥವಾ ಈ ವ್ಯಾಪಾರ ವಹಿವಾಟುಗಳು ಏನೆಲ್ಲ ಸಾಕ್ತಾ ಇತ್ತು UAE ಅಂದರೆ ದುಬೈ, ಮುಖ್ಯವಾಗಿ ದುಬೈ ಹಾಗೆ ಇರಾನ್ ಮಧ್ಯೆ, ಎಲ್ಲವೂ ಕೂಡ ಈಗ ಬಂದಾಗಿದೆ. ಇರಾನ್ ವಿರುದ್ಧ ಕಠಿಣ ನಿರ್ಧಾರವನ್ನು ಕೈಗೊಂಡಿದೆ UAE. ಒಂದು ಕಡೆ ಅಮೆರಿಕ ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನ ಹಾಕಿದೆ ಅಥವಾ ಅಮೆರಿಕ ಕಡೆಯಿಂದ ಏನು ಯುದ್ಧ ಅದೆಲ್ಲ ಆಗ್ತಾ ಇದೆ. ಬಟ್ ಅದು ಒಂದು ಕಡೆ ಆದರೆ UAE ಕಡೆಯಿಂದ ಅಥವಾ UAE ಜೊತೆಗಿನ ಒಳ್ಳೆಯ ಸಂಬಂಧ ಇರಾನ್ಗೆ ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಮುಖ್ಯ, ಏನು ಎತ್ತ ಎಲ್ಲವನ್ನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇರಾನ್ ಜೊತೆಗಿನ ಆರ್ಥಿಕ ಸಂಬಂಧವನ್ನು ಕಂಪ್ಲೀಟ್ ಆಗಿ UAE ಕಟ್ ಮಾಡ್ಕೊಂಡಿದೆ. ಇದಕ್ಕೆ ಕಾರಣ ನಡೆದಿರುವಂತಹ ದಾಳಿ, ಕ್ಷಿಪಣಿ ದಾಳಿಗಳೇನು ನಡೆದಿದೆ ಇದೇ ಇದಕ್ಕೆ ಪ್ರಮುಖ ಕಾರಣ. ಇರಾನ್ ವಿರುದ್ಧ ಕಠಿಣ ನಿರ್ಧಾರವನ್ನು ಕೈಗೊಂಡಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಕ್ಷಿಪಣಿ ದಾಳಿ ಹಾಗೆ ತನ್ನ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿಯಾಗಿದೆ. ಇದರಿಂದ ಸಹಜವಾಗಿಯೇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಾನ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದೆ, ಆರ್ಥಿಕ ಯುದ್ಧವನ್ನು ಸಾರ್ತಾ ಇದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಎಲ್ಲ ವ್ಯಾಪಾರ ಮತ್ತು ಹಣಕಾಸು ವಹಿವಾಟುಗಳನ್ನು ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಿದೆ. ಇರಾನ್ನ ಪ್ರಮುಖ ವ್ಯಾಪಾರ ಪಾಲುದಾರರು ಆಗಿರುವಂಥ UAE ಏನಿದೆ, ಈ ಒಂದು ಕಠಿಣ ಕ್ರಮವನ್ನು ಕೈಗೊಂಡಿರೋದ್ರಿಂದ ಇರಾನ್ಗೆ ಭಾರಿ ಹೊಡೆತ ಬಿದ್ದಂತಾಗಿದೆ. ಇರಾನ್ ಏನೆಲ್ಲ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಆಮದು ಮಾಡಿಕೊಳ್ಳುವಂಥ 1/3 ಭಾಗದಷ್ಟು ಸರಕುಗಳು, ಐಟಮ್ಸ್ಗಳೆಲ್ಲ ದುಬೈ ಪೋರ್ಟ್ಗಳ ಮೂಲಕನೇ, ಬಂದರುಗಳ ಮೂಲಕನೇ ಹಾದು ಹೋಗ್ತಾ ಇದ್ವು. ಈಗ ಈ ಸಪ್ಲೈಗೆ ಅಥವಾ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ, ಈ ಸರಕು ಸಾಗಣೆಗೆ ಕಂಪ್ಲೀಟ್ ಆಗಿ ಬ್ರೇಕ್ ಬಿದ್ದಿರೋದ್ರಿಂದ, ಹಾಗೆ ದುಬೈ ಮಾರ್ಗ ಏನಿದೆ ಸಂಪೂರ್ಣವಾಗಿ ಬಂದ್ ಆಗಿದೆ ಇರಾನ್ಗೆ. ಇದರಿಂದ ಇರಾನ್ ಆರ್ಥಿಕತೆ ಹೈರಾಣಾಗೋದು ಕನ್ಫರ್ಮ್ ಆಗ್ತಾ ಇದೆ. ಅಮೆರಿಕ ಏನು ನಿರ್ಬಂಧಗಳನ್ನು ವಿಧಿಸಿತ್ತು ಅದಕ್ಕಿಂತಲೂ ಕೂಡ UAE ಕೈಗೊಂಡಿರುವ ಈ ನಿರ್ಧಾರ ಇರಾನ್ಗೆ ದೊಡ್ಡ ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತೆ. ಆದರೆ UAE ಯಾಕೆ ಈ ರೀತಿ ಮಾಡ್ತು, ಯಾಕೆ ಪ್ರಮುಖ ಕಾರಣಗಳು ನಾನು ಆಗಲೇ ಹೇಳಿದಾಗೆ ಇರಾನ್ ಕ್ಷಿಪಣಿಗಳನ್ನು ಹಾರಿಸಿದೆ, ಹಾಗೆ ಗಡಿ ಹಾಗೂ ಸಮುದ್ರಯಾನವನ್ನು ಗುರಿಯಾಗಿಸ್ಕೊಂಡಿತ್ತು, ಹಾಗೆ ಹಾರ್ಮುಜ್ ಜಲಸಂಧಿಯಲ್ಲಿ UAEಗೆ ಸೇರಿದ ನೌಕೆಗಳ ಮೇಲೆ ನಿರಂತರವಾದಂಥ ದಾಳಿಗಳು ನಡೆದಿದೆ. ಪ್ರಾದೇಶಿಕ ಶಾಂತಿ ಹಾಗೆ ಭದ್ರತೆಗೆ ಧಕ್ಕೆಯಾಗಿರೋದ್ರಿಂದ ಈ ರೀತಿ ಕಠಿಣ ಕ್ರಮವನ್ನು UAE ತಗೊಂಡಿದೆ. ಇದು ಇರಾನ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? UAE ಇರಾನ್ಗೆ ಅತ್ಯಧಿಕ ಪ್ರಮಾಣದಲ್ಲಿ ಸರಕುಗಳನ್ನು ಆಮದು ಮಾಡಿಕೊಳ್ಳುವ ಮತ್ತು ರಫ್ತು ಮಾಡುವಂಥ ಒಂದು ಪ್ರಮುಖ ಸೆಂಟರ್, ಇದು ಕೇಂದ್ರ. ದುಬೈ ನಗರ ಇರಾನ್ಗೆ ಅಮೆರಿಕದ ನಿರ್ಬಂಧಗಳನ್ನು ಕೂಡ ಮೀರಿ ಹಣಕಾಸಿನ ಚಟುವಟಿಕೆ ನಡೆಸೋದಕ್ಕೆ ಪ್ರಮುಖ ಆರ್ಥಿಕ ನಾಳವಾಗಿತ್ತು. ಈ ಸಂಪೂರ್ಣ ದಿಗ್ಬಂಧನದಿಂದಾಗಿ ಇರಾನ್ನ ಒಟ್ಟಾರೆ ಆರ್ಥಿಕತೆ ಹಾಗೂ ಆಮದು ವಲಯಕ್ಕೆ
ತೀವ್ರವಾದಂತಹ ಸಂಕಷ್ಟ ಎದುರಾಗುತ್ತೆ. ಇವೊಂದು ಯುದ್ಧ ನಡೀತಾ ಇದ್ರೂ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಅಂದರೆ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಕೂಡ UAE ಮಾತ್ರ ಇಲ್ಲಿವರೆಗೂ ಈ ರೀತಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿರಲಿಲ್ಲ. ಬಟ್ ಈಗ UAE ಎಲ್ಲ ಆರ್ಥಿಕ ವ್ಯವಹಾರಗಳಿಗೂ ಕೂಡ ಬ್ರೇಕ್ ಹಾಕಿದೆ, ಇರಾನ್ ಜೊತೆ ಸಂಬಂಧವನ್ನು ಕಟ್ ಮಾಡಿಕೊಂಡಿದೆ. ಮತ್ತೊಂದು ಕಡೆ ನಾವು ಮೊನ್ನೆ ತಾನೇ ಈ ವಿಚಾರವಾಗಿ ಮಾತಾಡಿದ್ವಿ. ಹಾರ್ಮುಜ್ ಜಲಸಂಧಿ, ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿದೆ, ಇದು ಸದ್ಯದಲ್ಲೇ ಅಮೆರಿಕಾದ ಭೂಪ್ರದೇಶ ಆಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ಇದಕ್ಕೆ ಇರಾನ್ ಕೂಡ ವ್ಯಂಗ್ಯವಾಡಿತ್ತು. ಬಟ್ ಈಗ ಹಾರ್ಮುಜ್ ಇನ್ ಮುಂದೆ ನಮ್ಮ ಟೆರಿಟರಿ ಅಂತ ಆಲ್ರೆಡಿ ಒಂದು ಮ್ಯಾಪನ್ನು, ಹೊಸ ಮ್ಯಾಪನ್ನು ಡೊನಾಲ್ಡ್ ಟ್ರಂಪ್ ರಿಲೀಸ್ ಮಾಡಿದ್ದಾರೆ ಅಥವಾ ಪೋಸ್ಟ್ ಮಾಡಿದ್ದಾರೆ. ಹಾರ್ಮುಜ್ ಇನ್ ಮುಂದೆ ಅಮೆರಿಕಾದ ಟೆರಿಟರಿ ಅಂತೆ. ಯಾವ ರೀತಿ ನೋಡ್ತಾ ಹೋಗೋಣ. ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕಾದ ಭೂಭಾಗ ಅಂತ ಟ್ರಂಪ್ ಅವರು ಆಲ್ರೆಡಿ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನೇನು ಇರಾನ್ ಸೋಲುತ್ತೆ, ಸೋತ ಮೇಲೆ ನಮಗೆ ಸಿಗುತ್ತೆ ಅಂತ ಹೇಳಿದರು. ಬಟ್ ಈಗ ಆಲ್ರೆಡಿ ತಮ್ಮ ನಕ್ಷೆಗೆ ಆ ಒಂದು ಭಾಗವನ್ನು ಸೇರಿಸ್ಕೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಅತಿ ಮುಖ್ಯ ಹಾಗೂ ಆಯಕಟ್ಟಿನ ತೈಲ ಜಲಮಾರ್ಗವಾದಂಥ ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕಾದ ನೂತನ ಭೂಭಾಗ ಅಂತ ಘೋಷಣೆ ಮಾಡಿ ಇಡೀ ಜಗತ್ತಿಗೆ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಇದನ್ನು ಅವರು ತಮ್ಮ ಅಧಿಕೃತ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕಾದ ಭಾಗ ಅಂತ ತೋರಿಸುವಂತಹ ಒಂದು ಹೊಸ ನಕ್ಷೆಯನ್ನು ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿ ಜಾಗತಿಕ ತೈಲ ಮಾರ್ಗದ ಮೇಲೆ ಕಂಪ್ಲೀಟ್ ಆಗಿ ಅವರ ಆಧಿಪತ್ಯವನ್ನು ಸಾಧಿಸೋದಕ್ಕೆ ಶ್ವೇತಭವನದ ಮೂಲಕ ಒಂದು ಮಹತ್ವದ ಸ್ಕೆಚನ್ನು ಕೂಡ ಹಾಕಿದ್ದಾರೆ. ಈಗಾಗಲೇ ಅಮೆರಿಕ ಸೇನೆ ಜಲಸಂಧಿಯಲ್ಲಿದ್ದಂತಹ ಎಲ್ಲ ಮೈನ್ಸ್ ಹಾಗೂ ಬಾಂಬ್ಗಳನ್ನು ತೆರವುಗೊಳಿಸಿದ್ದು. ಈ ವಿಚಾರದಲ್ಲಿ ಏನಾದರೂ ನನ್ನ ದಾರಿಗೆ ಅಡ್ಡ ಬಂದರೆ ಅಥವಾ ಯಾರಾದರೂ ಇರಾನ್ನ ಬೆಂಬಲಕ್ಕೆ ನಿಂತರೆ ಮಿತ್ರ ರಾಷ್ಟ್ರ ಓಮನ್ ಮೇಲೆಯೂ ಕೂಡ ಬಾಂಬ್ ದಾಳಿ ನಡೆಸೋದಾಗಿ ಟ್ರಂಪ್ ಅವರೊಂದು ಬಹಿರಂಗ ಬೆದರಿಕೆಯನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ನಾವು ನಿನ್ನೆ ನೋಡಿದ್ವಿ DNA ಅಂದರೆ ಓಮನ್ ಯಾವ ರೀತಿ ಇರಾನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಅಂದರೆ ಈಗ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದಿಷ್ಟು ಹಡಗುಗಳು ಬರುತ್ತೆ, ಒಂದಿಷ್ಟು ಹಡಗುಗಳು ಹೊರಗಡೆ ಹೋಗುತ್ತೆ. ಒಳಗಡೆ ಬರುವಂಥ ಹಡಗುಗಳ ಮೇಲೆ ಇರಾನ್ ನಿಗಾ ವಹಿಸಿದ್ರೆ, ಮಾನಿಟರ್ ಮಾಡಿದ್ರೆ, ಹೊರಗಡೆ ಹೋಗುವಂಥ ಹಡಗುಗಳ ಮೇಲೆ ಓಮನ್ ಮಾನಿಟರ್ ಮಾಡಬೇಕು ಅನ್ನೋದು ಅವ್ರದ್ದು ಒಪ್ಪಂದ ಎಲ್ಲ ಆಗಿದೆ ಓಮನ್ ಹಾಗೂ ಇರಾನ್ ನಡುವೆ. ಆದರೆ ಇದನ್ನ ಟ್ರಂಪ್ ಅವರು ವಿರೋಧಿಸಿದ್ರು. ಅಕಸ್ಮಾತ್ ಏನಾದರೂ ಈ ಒಪ್ಪಂದ ನಿಜ ಆದರೆ ನಮ್ಮ ದಾರಿಗೆ ಯಾರೇ ಅಡ್ಡ ಬಂದರೂ ಕೂಡ ಕಂಪ್ಲೀಟ್ ಆಗಿ ಬಾಂಬ್ ಹಾಕಿ ಅವ್ರನ್ನ ಉಡಾಯಿಸ್ತೀವಿ, ಧ್ವಂಸ ಮಾಡ್ತೀವಿ ಅಂತ ಓಮನ್ಗೆ ಓಪನ್ ಆಗಿ ಒಂದು ಎಚ್ಚರಿಕೆಯನ್ನು ನೀಡಿದ್ರು. ಈಗ ಮತ್ತೆ ಅದೇ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ತನ್ನ ದಾರಿಗೆ ಯಾರೇ ಅಡ್ಡ ಬಂದರೆ ಅಥವಾ ಇರಾನ್ನ ಬೆಂಬಲಕ್ಕೆ ನಿಂತರೆ ಹಾರ್ಮುಜ್ ವಿಚಾರವಾಗಿ ಎಸ್ಪೆಷಲಿ ಅವ್ರ ಮೇಲೆಯೂ ಕೂಡ ಬಾಂಬ್ ದಾಳಿ ನಡೆಸ್ತೀವಿ ಅಂತ ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದರೆ ಈ ವಿಚಾರಕ್ಕೆ, ಈ ಮ್ಯಾಪ್ಗೆ ಏನು ಜಾಯಿನ್ ಮಾಡ್ಕೊಂಡಿದ್ದಾರೆ ಸ್ಟ್ರೇಟ್ ಆಫ್ ಹಾರ್ಮುಜ್ನ ಅಮೆರಿಕ ಕಡೆಯಿಂದ, ಈ ವಿಚಾರಕ್ಕೆ ಇರಾನ್ ಏನು ಹೇಳ್ತಾ ಇದೆ? ಈ ಹಿಂದೆಯೂ ಕೂಡ ಇರಾನ್ ರಿಯಾಕ್ಟ್ ಮಾಡಿತ್ತು, ಅದಷ್ಟು ಸುಲಭ ಅಲ್ಲ, ಭಾಷಣ ಮಾಡಿದಷ್ಟು ಸುಲಭ ಅಲ್ಲ ಅಂತ. ಬಟ್ ಈಗ ಆಲ್ರೆಡಿ ಒಂದು ಮ್ಯಾಪ್ನ ರಿಲೀಸ್ ಮಾಡಿದಾರಲ್ವಾ, ಅದಕ್ಕೇನು ಇರಾನ್ ಹೇಳ್ತಾ ಇದೆ ಅಂತ ನೋಡ್ತಾ ಹೋಗೋಣ. 7,000 ಮೈಲು ದೂರದ ಭ್ರಮೆ ಬೇಡ ಅಂತ ಇರಾನ್ ಕೌಂಟರ್ ಅಟ್ಯಾಕ್ ಮಾಡಿದೆ. ಟ್ರಂಪ್ ನಕ್ಷೆ ಏನಿತ್ತು ಅಥವಾ ಆ ಮ್ಯಾಪ್ ಏನಿತ್ತು ಅಥವಾ ಬ್ಲೂ ಪ್ರಿಂಟ್ ಏನಿತ್ತು, ಅದೇ ಶೈಲಿಯಲ್ಲಿ ಕೌಂಟರ್ ಕೊಟ್ಟಿದೆ ಇರಾನ್ನ ಮಿಲಿಟರಿ. ಅಮೆರಿಕಾದಿಂದ ಹಾರ್ಮುಜ್ಗೆ 7,000 ಮೈಲು ದೂರ ಇದೆ. ಆದರೆ ನಮಗೆ ಅಂದರೆ ಇರಾನ್ಗೆ 0 ಕಿಲೋಮೀಟರ್, ಇರಾನ್ ಹತ್ರನೇ ಇರುವಂಥದ್ದು. ಹೀಗಾಗಿ ನಿಜಕ್ಕೂ ಇದು ವಾಸ್ತವಕ್ಕೆ ದೂರವಾದ ಕಾಲ್ಪನಿಕ ಭ್ರಮೆ ಅಂತ ಇರಾನ್ ಲೇವಡಿ ಮಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕಾದ ನೂತನ ಭೂಭಾಗ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ರು. ಹಾಗೆ ಅವರ ನಕ್ಷೆ ರಾಜಕೀಯ ಏನಿತ್ತು ಅದಕ್ಕೆ ಅದೇ ಶೈಲಿಯಲ್ಲಿ ರಿಯಾಲಿಟಿ ಚೆಕ್ ಕೊಟ್ಟಿದೆ ಇರಾನ್. ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದೆ. ಅಮೆರಿಕಾದಿಂದ ಹಾರ್ಮುಜ್ ಜಲಸಂಧಿ ಬರೋಬ್ಬರಿ 7,000 ಮೈಲಿ ದೂರದಲ್ಲಿದೆ, ಆದರೆ ಅದು ಇರಾನ್ಗೆ ಹತ್ತಿರದಲ್ಲಿದೆ, 0 ಕಿಲೋಮೀಟರ್, ಹಾಗೆ ಕಣ್ಣಳತಿಯ ಅಂತರದಲ್ಲಿದೆ ಅಂತ ಇರಾನ್ ಮಿಲಿಟರಿ ನಾಯಕ ಮೊಹಸೆನ್ ರೆಜೈ ಲೇವಡಿಯನ್ನ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ವಶಪಡಿಸಿಕೊಳ್ಳೋದು ಟ್ರಂಪ್ ಅವರ ವಾಸ್ತವಕ್ಕೆ ದೂರವಾದ ಹಗಲುಗನಸದು, ಹಾಗೂ ಇದೊಂದು ಕಾಲ್ಪನಿಕ ಭ್ರಮೆ ಅಷ್ಟೇ ಅಂತ ಇರಾನ್ನ ಸಂಸತ್ತು ತಿರುಗೇಟನ್ನು ನೀಡಿದೆ. ಹಾಗೆ ತಮ್ಮ ಒಪ್ಪಂದದ ಷರತ್ತುಗಳನ್ನು ಸಂಪೂರ್ಣವಾಗಿ ಪೂರೈಸೋವರೆಗೂ ಕೂಡ ಈ ಪ್ರಮುಖ ಜಲಮಾರ್ಗವನ್ನು ಯಾವುದೇ ಕಾರಣಕ್ಕೂ ನಾವು ತೆರೆಯೋದಿಲ್ಲ. ನೀವು ಅದು ಏನು ಬೇಕಾದರೂ ಮಾಡ್ಕೊಳ್ಳಿ, ಜಲ ದಿಗ್ಬಂಧನವನ್ನಾದರೂ ಹಾಕೊಳ್ಳಿ, ಅಥವಾ ಆಲ್ರೆಡಿ ನಮ್ಮ ವಶದಲ್ಲಿದೆ ಅಂತ ಒಂದು ಫೇಕ್ ಸಂದೇಶವನ್ನಾದರೂ ಜಗತ್ತಿಗೆ ನೀಡಿ, ಅಥವಾ ಒಂದು ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿ, ಮ್ಯಾಪ್ ರಿಲೀಸ್ ಮಾಡಿ, ಏನೇ ಮಾಡಿದ್ರೂ ಅಷ್ಟೇ
ನಮ್ಮ ಏನು ಷರತ್ತುಗಳಿದೆ, ಒಪ್ಪಂದ ಆಗಬೇಕು ಅಂತ ಅಂದರೆ ಒಂದಿಷ್ಟು ಕಂಡೀಷನ್ಸ್ ಇದೆ, ಅದನ್ನು ನೀವು ಒಪ್ಕೊಳ್ಳೋ ತನಕ, ಎಕ್ಸೆಪ್ಟ್ ಮಾಡೋ ತನಕ ಕೂಡ ಈ ಒಂದು ಪ್ರಮುಖ ಜಲಮಾರ್ಗವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ತೆರೆಯೋದಿಲ್ಲ ಅಂತ ಇರಾನ್ ಕಡೆಯಿಂದ ಬರ್ತಾ ಇರುವಂತಹ ಗರ್ಜನೆ ಇದು. ಏಕೆಂದರೆ ನಿಮಗೆ 7,000 ಮೈಲಿ ದೂರದಲ್ಲಿದೆ, ನಿಜಕ್ಕೂ ಅದು ಹಗಲುಗನಸು, ಕಾಲ್ಪನಿಕ ಭ್ರಮೆ ಅದು ಹೇಗೆ ನಿಮ್ಮ ಭೂಭಾಗ ಆಗೋದಕ್ಕೆ ಸಾಧ್ಯ? ಒಂದು ಸಮುದ್ರ ಪ್ರದೇಶವನ್ನು ನಿಮ್ಮ ರಾಷ್ಟ್ರದ ಅಥವಾ ಅಮೇರಿಕಾದ ಭೂಭಾಗ ಅಂತ ನೀವು ಹೇಗೆ ಹೇಳ್ತೀರಾ ಅಂತೆಲ್ಲ ಇರಾನ್ ಕಡೆಯಿಂದ ಬರ್ತಾ ಇರುವಂತಹ ಲೇವಡಿ. ಈ ವಿಚಾರವಾಗಿ ಇರಾನ್ನ ಮಿಲಿಟರಿ ನಾಯಕ ಮೊಹಸೆನ್ ರೆಜೈ ಅವರು ರಿಯಾಕ್ಟ್ ಮಾಡಿದರು. ಇದೆಲ್ಲ ವಿಚಾರಗಳನ್ನು ಅವರು ತಿಳಿಸಿದ್ರು. ಹಾಗೆ ಇದೊಂದು ಹಗಲುಗನಸು, ಈ ರೀತಿ ಕಾಲ್ಪನಿಕ ಭ್ರಮೆ ಬೇಡ ಅಂತೆಲ್ಲ ಹೇಳಿದೆ. ಹಾಗೆ ಯಾವುದೇ ಕಾರಣಕ್ಕೂ ನಾವು ಹಾರ್ಮುಜ್ ಜಲಸಂಧಿಯನ್ನು ತೆರೆಯೋದಿಲ್ಲ, ನೀವೇನೇ ಮಾಡಿದ್ರೂ ಕೂಡ ತೆರೆಯೋದಿಲ್ಲ ಅಂತಲೂ ಕೂಡ ಅವ್ರು ತಿಳಿಸಿದ್ದಾರೆ. ಮತ್ತೊಂದು ಕಡೆ ನಾನು ಆಗಲೇ ಹೇಳಿದಾಗೆ ಮತ್ತೊಂದು ವಿಚಾರವನ್ನು ನಾನು ಉಲ್ಲೇಖ ಮಾಡಿದೆ. ಅದೇನಂತ ಅಂದರೆ, ಅಮೇರಿಕಾದ ಸೈನಿಕರ ತಲೆಗೆ ಇರಾನ್ ಸುಪಾರಿಯನ್ನು ಕೊಡ್ತಾ ಇದೆ. ಸೈನಿಕರನ್ನು ಹಿಡಿದುಕೊಟ್ರೆ ಅವರಿಗೆ ಇಷ್ಟು ದುಡ್ಡು ಅಂತ. ಇರಾನ್ ನಾಗರಿಕರು ಯಾರಿರ್ತಾರೆ ಅಥವಾ ಮಹಿಳೆಯರು ಯಾರಿರ್ತಾರೆ, ಮಹಿಳೆಯರಿಗೆ ಸಪ್ರೇಟ್ ಕ್ಯಾಶ್ ಪ್ರೈಸ್ ಇರುತ್ತೆ, ಬೇರೆಯವ್ರಿಗೂ ಅಷ್ಟೇ. ಅಮೇರಿಕಾದ ಸೈನಿಕರನ್ನು ಏನಾದರೂ ಹುಡುಕೊಟ್ರೆ ಅವರಿಗೆ ಇಷ್ಟು ಪ್ರೈಸ್ ಕೊಡ್ತೀವಿ, ಕ್ಯಾಶ್ ಕೊಡ್ತೀವಿ ಅಂತ. ಅಮೇರಿಕಾ ಸೈನಿಕರನ್ನು ಕೊಂದರೆ, ಬರೀ ಹಿಡ್ಕೊಳ್ಳೋದು ಮಾತ್ರ ಅಲ್ಲ, ಕೊಂದರೂ ಕೂಡ $30,000 ಬಹುಮಾನವನ್ನು ಇರಾನ್ ಘೋಷಣೆ ಮಾಡಿದೆ. ಅಕಸ್ಮಾತ್ ಏನಾದರೂ ಇರಾನ್ನ ಮಹಿಳೆಯರು ಅಮೇರಿಕಾ ಸೈನಿಕರನ್ನು ಸೆರೆ ಹಿಡಿದ್ರೆ ಅವರಿಗೆ $60,000 ಬಂಪರ್ ಆಫರ್ ಕೊಟ್ಟಿದೆ ಇರಾನ್. ಸೈನಿಕರ ಜೊತೆ ನಾಗರಿಕರನ್ನೂ ಕೂಡ ಯುದ್ಧಕ್ಕೆ ಬಳಸೋದಕ್ಕೆ ಇರಾನ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಕೇವಲ ಈಗ ಇನ್ನು ಮುಂದೆ ಇಷ್ಟು ದಿನ ನಾವೇನು ನೋಡಿದ್ವಿ, ಇಷ್ಟು ತಿಂಗಳು 4-5 ತಿಂಗಳುಗಳ ಕಾಲ ಬರೀ ಇರಾನ್ನ ಸೈನಿಕರು ಯುದ್ಧವನ್ನು ಮಾಡ್ತಾ ಇದ್ರು ಅಮೇರಿಕಾ ಹಾಗೆ ಇಸ್ರೇಲ್ ವಿರುದ್ಧ. ಆದರೆ ಇನ್ನು ಮುಂದೆ ಅಲ್ಲಿರುವಂತಹ ನಾಗರಿಕರನ್ನೂ ಕೂಡ ಯುದ್ಧಕ್ಕೆ ಬಳಸಿಕೊಳ್ಳೋದಕ್ಕೆ ಇರಾನ್ ಮುಂದಾಗ್ತಾ ಇದೆ. ಅಂದರೆ ಇಂಡೈರೆಕ್ಟ್ ಆಗಿ ಯಾವ ರೀತಿ ಅಮೇರಿಕಾ ಸೈನಿಕರನ್ನ ಕೊಂದು ಅಥವಾ ಅವ್ರನ್ನ ಸೆರೆ ಹಿಡಿದು ಕ್ಯಾಪ್ಚರ್ ಮಾಡಿ ಯಾರೆಲ್ಲ ತರ್ತಾರೆ ಅಂಥವರಿಗೆ ಕೋಟ್ಯಂತರ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿದೆ ಇರಾನ್. ಒಬ್ಬ ಅಮೇರಿಕನ್ ಸೈನಿಕನನ್ನು ಕೊಂದರೆ ಅವರಿಗೆ $30,000 ಕೊಡ್ತಾರೆ. ಹಾಗೆ ಅಕಸ್ಮಾತ್ ಯಾರು ಲೇಡೀಸು, ಇರಾನಲ್ಲಿರುವಂಥ ಮಹಿಳೆಯರು ಸೈನಿಕನನ್ನು ಹಿಡ್ಕೊಂಡು ಬಂದರೆ $60,000 ಬಂಪರ್ ಆಫರ್ ನೀಡೋ ಮೂಲಕ ಸೈನಿಕರ ಜೊತೆ ಸಾಮಾನ್ಯ ನಾಗರಿಕರನ್ನೂ ಕೂಡ ಯುದ್ಧಕ್ಕೆ ಬಳಸಿಕೊಳ್ಳುವಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ. ಈ ಹಿಂದೆ ನಾವು ನೋಡ್ಬೋದು, ವಿಜಯನಗರ ಸಾಮ್ರಾಜ್ಯದ ಪತನದ ಕಾಲದಲ್ಲಿ ಅಳಿಯ ರಾಮರಾಯನ ವಿರುದ್ಧ ಬಳಸಿದಂತಹ ಈ ತಲೆಗೆ ಬಹುಮಾನ ನೀಡುವಂತಹ ತಂತ್ರವನ್ನೇ ಈಗ ಇರಾನ್ ಸೇನೆ ತಾನು ಕೂಡ ಅಳವಡಿಸಿಕೊಂಡಂತಿದೆ. ಕಳೆದ 240 ದಿನಗಳಿಂದ ಸಮುದ್ರದಲ್ಲೇ ಅಮೇರಿಕಾದ ಯುದ್ಧ ಹಡಗುಗಳಿದೆ, ಹಾರ್ಮುಜ್ ಜಲಸಂಧಿಯ ಸುತ್ತಮುತ್ತ ಬಂಧನವನ್ನು ಮಾಡಿಕೊಂಡು ಇದೆ. ಆದರೆ ಅಲ್ಲಿರುವಂಥ ಸೈನಿಕರ ಕಥೆ ಏನೋ ಅಥವಾ ಸಿಬ್ಬಂದಿಗಳ ಕಥೆ ಏನೋ, ಆಲ್ರೆಡಿ 240 ದಿನ ಆಗಿದೆ. ಈಗಾಗಲೇ ಅವರಿಗೆ ತೀವ್ರ ಮಾನಸಿಕ ಒತ್ತಡ ಉಂಟಾಗಿದೆ. ಹೀಗಾಗಿ ಇರಾನ್ನ ಈ ಸುಪಾರಿ ತಂತ್ರ ಏನಿದೆ ಅವರಿಗೆ ಮತ್ತಷ್ಟು ಆತಂಕ, ಕಳವಳ ಎಲ್ಲವನ್ನೂ ಕೂಡ ಮೂಡಿಸ್ತಾ ಇದೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸಬಹುದು, ಇನ್ನೇನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರಬಹುದು, ಒಪ್ಪಂದ ಆಗಬಹುದು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ಜಾಗತಿಕ ಮಟ್ಟದಲ್ಲಿ. ಬಟ್ ಅದು ಕೇವಲ ಮರೀಚಿಕೆಯಾಗಿಯೇ ಉಳಿದಿದೆ. ಶಾಂತಿ ಒಪ್ಪಂದ ಅಂತೂ ದೂರದ ಮಾತು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸುಪಾರಿ ಒಂದು ಕಡೆ, ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷರ ಮ್ಯಾಪ್ಗೆ ಹಾರ್ಮುಜ್ ಜಲಸಂಧಿಯನ್ನು ಸೇರಿಸಿರುವಂಥ ಪೋಸ್ಟ್ಗಳು, ಇದೆಲ್ಲವೂ ಕೂಡ ನಡೀತಾ ಇದೆ. ಹಾಗೆ ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತಷ್ಟು ಗಗನಕ್ಕೆ ಇರುವಂತಹ ಆತಂಕ ಎಲ್ಲ ಕಡೆ ಮನೆ ಮಾಡಿದೆ.